शयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं सर्वलोकैकनाथं By the divine grace of Jagannatha Shri Jnanakshi Rajarajeshwari, by the grace of Paramatma in all forms, and by the grace of our masters, we are all very fortunate today once again to be able to forget about what disturbs us and to listen to the glory of Paramatma in all grandeur. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ, ಪರಮಾತ್ಮನ ಎಲ್ಲ ರೂಪಗಳ ಕೃಪೆಯಿಂದ, ನಮ್ಮ ಅನೇಕ ಗುರುಗಳ ಕೃಪೆಯಿಂದ ನಾವೆಲ್ಲರೂ ಇವತ್ತು ಅನಾವಶ್ಯಕವಾದ ನಮಗೆ ತೊಂದರೆ ಕೊಡುವ ವಿಚಾರಗಳನ್ನು ಮರೆತು ಆನಂದದಾಯಕವಾದ ಅತಿ ಅದ್ಭುತವಾದ ಪರಮಾತ್ಮನ ಚರಿತ್ರೆಯನ್ನು ಕೇಳುವ ಭಾಗ್ಯವಂತರಾಗಿದ್ದೇವೆ. ಈ ಜೀವನದಲ್ಲಿ ಅನೇಕ ವಿಧವಾದ ಅನುಭವಗಳು ಬರ್ತಾ ಇರ್ತವೆ. So many different types of experience keep coming in this life. Sometimes pleasant, sometimes unpleasant. ಕೆಲವೊಮ್ಮೆ ಸುಖದಾಯಕವಾದ ಅನುಭವ, ಕೆಲವೊಮ್ಮೆ ದುಃಖದಾಯಕವಾದ ಅನುಭವಗಳು ಬರುತ್ತೆ. ಯಾರು ಇದರಿಂದ ಹೊರ ಬಂದವರಲ್ಲ. Nobody has been an exception to this changing circumstances. A very beautiful saying today. Very beautiful saying I came across today. ಒಂದು ವಾಕ್ಯ, ಈ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ. ದುಃಖವನ್ನು ಕೊಡುತ್ತೆ, ಸುಖವನ್ನು ಕೊಡುತ್ತೆ ಈ ವಾಕ್ಯ. This sentence simultaneously will give sorrow as well as happiness. What is that? ಯಾವುದು ವಾಕ್ಯ ಗೊತ್ತಾ? In English they say this too will pass. This too will pass. ಅಂದರೆ ಇವಾಗಿರೋ ಪರಿಸ್ಥಿತಿಯು ಕೂಡ ಬದಲಾವಣೆ ಆಗುತ್ತೆ. ಸುಖ ಇದ್ರೂ ಕೂಡ ಬದಲಾವಣೆ ಆಗುತ್ತೆ, ದುಃಖ ಇದ್ರೂ ಕೂಡ ಬದಲಾವಣೆ ಆಗುತ್ತೆ. ಅದಕ್ಕೆ ಎರಡು ದುಃಖವನ್ನು ಕೊಡುತ್ತಲ್ಲ ಈ ವಾಕ್ಯ. ಚೆನ್ನಾಗಿರೋ ಪರಿಸ್ಥಿತಿ ಹೋಗ್ಬಿಟ್ರೆ ಬೇಜಾರಾಗುತ್ತೆ. ನೆನೆ ಓದಿದ್ವಲ್ಲ ನಾವು, ದಶರಥ ಮಹಾರಾಜ ಊರಿಗೆ ಹೋಗ್ತಾ ಇದ್ದಾರೆ. ದಶರಥ ಮಹಾರಾಜ ಲೀವಿಂಗ್ ಬ್ಯಾಕ್ ಟು ಅಯೋಧ್ಯ. ನೋಬಡಿ ವಾಂಟ್ಸ್ ದಟ್ ಮೂಮೆಂಟ್ ಟು ಪಾಸ್ ಎಟ್ ಆಲ್. ಈ ಗಳಿಗೆ ಬದಲಾವಣೆ ಆಗಲೇಬಾರದು ಅಂತ ಆಸೆ ಬರುತ್ತೆ. ಈ ಗಳಿಗೆ ಬದಲಾವಣೆ ಆಗಲೇಬಾರದು ಅಂತ ಆಸೆ ಬರುತ್ತೆ. ನಮ್ಮ ಬ್ರಹ್ಮೋತ್ಸವದಲ್ಲಿ ಜಯಂತಿ ಸಮಯದಲ್ಲಿ ನಡೀತಾ ಇರೋ ರಾತ್ರಿ ಉತ್ಸವ ನಡೀತಾ ಇರ್ತಲ್ಲ, ಮೆರವಣಿಗೆ ನಡೀತಾ ಇರುತ್ತೆ, ಹೆಂಗಿರುತ್ತೆ ಅದು ಆಗೋಗ್ಬೇಕು ಅಂತ ಆಸೆ ಬರುತ್ತೆ ನಮಗೆ. ಪಟಾಕಿ ಹೊಡಿತಾರೆ, ಆಗೋಗ್ಬೇಕು ಅಂತ ಆಸೆ ಬರುತ್ತೆ. ನಡೀತಾನೇ ಇರಬೇಕು ಅದು ಅನ್ಸುತ್ತಾ ಇಲ್ಲ. ರೈಲ್ ಗಾಡಿಲಿ ಹೋಗ್ತಾ ಇದ್ರೆ ಹೋಗ್ತಾನೇ ಇರ್ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ರೈಲ್ ಯಾತ್ರೆ. ಸೊ ಆ ಥರ ಇರಬೇಕಾದ್ರೆ ಕೆಲವು ನಿಲ್ಲಬಾರ್ದು ಅಂತ ಆಸೆ ಬರುತ್ತೆ, ಕೆಲವು ಜಲ್ದಿ ಆಗೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸತ್ಸಂಗದಲ್ಲಿ ಕೂತ್ಕೊಂಡು ಎಷ್ಟು ಜಲ್ದಿ ಆಗ್ಬಿಟ್ರೆ ಒಳ್ಳೇದಾಗುತ್ತೆ, ಓಡೋಗ್ಬಿಡೋಣ ಅಂತ ಕಾಯ್ತಾ ಇರ್ತೀವಿ.
ಆಟ ಆಡ್ತಾ ಇದ್ರೆ ನಡೀತಾನೇ ಇದ್ರೆ ಯಾಕಪ್ಪ ಸಮಯ ಹೋಗುತ್ತೆ ಅಂತ ಅನ್ಸುತ್ತೆ. So these are all different types of varying circumstances and they produce different types of varying emotions in us. ಬೇರೆ ಬೇರೆ ಥರ ಭಾವನೆ ನಮ್ಮನ್ನು ಉಂಟು ಮಾಡುತ್ತೆ. ಅದ್ರ ಯೋಚನೆ ಮಾಡಿ ನೋಡಿ, ನಾವಾಗಿ ಆರಿಸಿಕೊಳ್ಳೋದು ಒಂದು, ಆದರೆ ಭಗವಂತನ ಕೃಪೆಯಿಂದ ಲಭ್ಯವಾಗೋದು ಇನ್ನೊಂದು. ನಾವಾಗಿ ಆರಿಸ್ಕೊಳ್ಳೋದು ಒಂದು. ವಾಟ್ ವಿ ಚೂಸ್ ಆನ್ ಅವರ್ ಓನ್ ಎಫರ್ಟ್ ನೋಯಿಂಗ್ಲಿ ಅಂದರೆ ತಿಳಿದು ನಾವು ಆರಿಸ್ಕೊಳ್ಳೋದು ಒಂದು ವಿಷಯ, ತಾನಾಗಿ ನಮಗೆ ಒಂದು ಸೇರೋದಿದ್ರೆ ಅದು ಇನ್ನೊಂದು ವಿಷಯ. ಎರಡು ಥರ. ಒನ್ ಇಸ್ ಟೋಟಲಿ ಬೈ ಗ್ರೇಸ್, ಅಬ್ಸಲ್ಯೂಟ್ಲಿ ನೋ ಎಫರ್ಟ್ ಆನ್ ಮೈ ಪಾರ್ಟ್ ಅಟ್ ಆಲ್, ಅಬ್ಸಲ್ಯೂಟ್ ನೋ ಎಫರ್ಟ್ ಆನ್ ಮೈ ಪಾರ್ಟ್, ಬಟ್ ಐ ಗೆಟ್ ಆಲ್ ದ ಹ್ಯಾಪಿನೆಸ್ ವಾಟ್ ಎವರ್. ನಾನೇನು ಪ್ರಯತ್ನ ಮಾಡಲ್ಲ, ಆದರೆ ನಾನಿರೋ ಜಾಗಕ್ಕೆ ಎಲ್ಲ ಸುಖಗಳು ಬಂದು ಸೇರುತ್ತದೆ. ಎಷ್ಟು ಚೆನ್ನಾಗಿರುತ್ತೆ. ನಾನಿರೋ ಜಾಗದಲ್ಲಿ ಹಸಿವಾಗಿದ್ದ ತಕ್ಷಣವೇ ಯಾರೋ ಒಬ್ಬರು ಬಂದು ಪ್ರೀತಿಯಿಂದ ಹೇಳ್ತಾರೆ, ಬನ್ನಿ ಊಟ ಮಾಡಿ. ಏನು ಮಾಡಿದ್ರು ಅಡುಗೆಗೆ? ಗುಲಾಬ್ ಜಾಮೂನ್ ಮಾಡಿದ್ದೀನಿ, ಅದ್ಭುತವಾದ ಹೋಳಿಗೆಯನ್ನು ಮಾಡಿದ್ದೀವಿ, ತುಪ್ಪ, ನಾಟಿ ಹಸು ತುಪ್ಪ ಘಮ ಅಂತಿರುತ್ತೆ, ಅದು ಮಾಡಿದ್ದೀವಿ. ಹಾಲು, ನಾಟಿ ಹಸುವಿನ ಹಾಲು ಕೂಡ ಮಾಡಿದ್ದೀವಿ. ಅದಾದಮೇಲೆ ಒಳ್ಳೆ ಮಜ್ಜಿಗೆ ಹುಳಿ ಮಾಡಿದ್ದೀವಿ. Very nice. Somebody is just sitting down, they're feeling hungry. Very, very affectionately somebody comes and says, come, let's have prasad. And then what all I made? I made gulab jamun. I made but holige, lot of ghee, everything we have made. Now ಕೇಳಲೇ ಇಲ್ಲ, we did not even ask. ನಾವು ಕೇಳದೇನೆ ನಮ್ಮ ಹತ್ರ ಬರುತ್ತಲ್ಲ ಭಾಗ್ಯ, ಅದು ಪರಮಾತ್ಮನ ಕೃಪೆಯಿಂದ ಬರೋ ಭಾಗ್ಯ. ಅದಕ್ಕೆ ಮತ್ತೆ ಮತ್ತೆ ಒತ್ತಾಯ ಮಾಡಿಲ್ಲ. ಸೊ ಐ ಆಮ್ ಸ್ಟ್ರೆಸ್ಸಿಂಗ್ ಆ್ಯಂಡ್ ಸೇಯಿಂಗ್, ನಾವಿರೋ ಜಾಗದಲ್ಲಿ ಸತ್ಸಂಗ ನಡೀತಾ ಇದೆ ಅಂತ ಹೇಳಿದ್ರೆ ಅದು ನೀವು ಕೇಳಿದೀಗ ಬಂದಿದ್ದ ಸತ್ಸಂಗ. ನೀವು ಕೇಳಿದ ಸತ್ಸಂಗ ಬೇಕು ಅಂತ ಕೇಳಿದ್ರ? ನೀವು ಹೇಳಿಲ್ಲ, ಅದಾಗಿ ಬಂದಿದೆಯಲ್ಲಪ್ಪ ತಾನಾಗಿ ನಮ್ಮ ಕಡೆ. ಬಿನು ಸತ್ಸಂಗ ವಿವೇಕ ನ ಹೋಯಿ, ಬಿನು ಹರಿಕೃಪಾ ಮಿಲಹಿ ನಹಿ ಸೋಯಿ. ಸತ್ಸಂಗ ಇಲ್ಲದೆ ನಮಗೆ ವಿವೇಕ ಬರಲ್ಲ. ಸತ್ಸಂಗ ಇಲ್ಲದೆ, ಸತ್ಸಂಗದಲ್ಲಿ ಭಾಗವಹಿಸದೆ ಹೋದರೆ ನಮಗೆ ನಾವು ಬುದ್ಧಿ ವಿಕಾಸ ಆಗುವುದಿಲ್ಲ. ಅದೇ ರೀತಿಯಾಗಿ ಈ ಸತ್ಸಂಗ ಬಂದು ಪರಮಾತ್ಮನ ಕೃಪೆಯಿಂದ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ನಾನು ಭಾಗ್ಯವಂತರು ಮತ್ತೆ ಮತ್ತೆ ಒತ್ತಾಯ ಮಾಡಿ ಹೇಳ್ತಾನೆ, ರಿಪೀಟೆಡ್ಲಿ ಸೇಯಿಂಗ್ ವಿ ಆರ್ ಫಾರ್ಚುನೇಟ್. ಜಸ್ಟ್ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ನೋಡಿ, ಅಕಸ್ಮಾತ್ ಈ ಸಮಯದಲ್ಲಿ ನಾವು ಬೇರೆ ಎಲ್ಲಾದ್ರೂ ಇರಬೇಕಾಗಿದ್ರೆ, ಬೇರೆ ಎಲ್ಲಾದ್ರೂ ಅರ್ಥ ಆಗ್ತಾ ಇದೆ ನಿಮಗೆ? ಬೇರೆ ಎಲ್ಲಾದ್ರೂ ಅರ್ಥ ಆಗ್ತಾ ಇದೆ? ಸಪೋಸ್ ವಿ ಹ್ಯಾಡ್ ಟು ಬಿ ಎಲ್ಸ್ವೇರ್ ಅಟ್ ದಿಸ್ ಮೂಮೆಂಟ್ ವಿಚ್ ವಿ ಡೋಂಟ್ ಲೈಕ್ ಟು ಬಿ, ಬೇರೆ ಎಲ್ಲೋ ನಮ್ಗೆ ಇಷ್ಟ ಇಲ್ಲದಿರೋ ಜಾಗ ಇರಬೇಕಾದ್ರೆ ಹೆಂಗಿರೋದು? ಆದರೆ ಪರಮಾತ್ಮ ನಮ್ಮ ಸತ್ಸಂಗ ಕೊಟ್ಟಿದ್ದಾರಲ್ಲಪ್ಪ ಇವಾಗ, ಆನಂದವಾಗಿ ಸೈಲೆಂಟ್ಲಿ ವಿ ಆರ್ ಸಿಟಿಂಗ್ ಡೌನ್. ಕ್ಯಾನ್ ಯು ಇಮ್ಯಾಜಿನ್ such a huge ಭೂಮಂಡಲ್, this is such a huge earth. On this earth, in one small portion of about 50 by 60 hall, we are all sitting down, absolutely not worrying about what is happening outside. Don't you call it a fortune? ಇದು ಭಾಗ್ಯ ಅಲ್ವಾ? ಇದು ಯೋಚನೆ ಮಾಡಿ ನೋಡ್ರಿ. ಈ ಸಮಯದಲ್ಲಿ ನೀವು ಎಲ್ಲಿ ಬೇಕಾದ್ರೆ ಇರ್ಬೋದಾಗಿತ್ತ, ಬೇರೆ ಕಡೆ ಇರ್ಬೋದಾಗಿತ್ತ. ಆದರೆ ಪರಮಾತ್ಮನ ಕೃಪೆಯಿಂದ, ದೇವರ ಕೃಪೆಯಿಂದ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ. ನಿಮ್ಮ ಮುಂದೆ ಪರಮ ಪವಿತ್ರವಾದ ಭಾಗವತ ಮಹಾಪುರಾಣ ಇದೆ. ಅದರಲ್ಲಿರೋ ವಿಷಯಗಳನ್ನು ನೀವು ಕೇಳಕ್ಕೆ ಭಾಗ್ಯವಂತರಾಗಿದ್ದೀರಾ. ಯು ಆರ್ ಆಲ್ ಫಾರ್ಚುನೇಟ್ ಟು ಲಿಸನ್ ಟು ದಿಸ್ ಒನ್. ಇನ್ ಫ್ರಂಟ್ ಆಫ್ ಯು ದೇರ್ ಇಸ್ ಸಚ್ ಅ ಸೇಕ್ರೆಡ್ ವರ್ಕ್ ಕಾಲ್ಡ್ ದ ಭಾಗವತ ಮಹಾಪುರಾಣ. ಯು ಆರ್ ಸಿಟಿಂಗ್ ಇನ್ ಅ ಸೇಫ್ ಅಟ್ಮಾಸ್ಫಿಯರ್, ಅಬ್ಸಲ್ಯೂಟ್ಲಿ ಸೇಫ್ ಅಟ್ಮಾಸ್ಫಿಯರ್. ಇದಕ್ಕೆ ಭಾಗ್ಯ ಅಂತ. ಈ ಭಾಗ್ಯವನ್ನು ನಾವು ಪಡಿಬೇಕು ಅಂದರೆ ನಮ್ಮ ಮನಸ್ಸು ಎಲ್ಲಿ ಕೊಡಬೇಕು? ನಾವು ಪರಮಾತ್ಮ ಕಡೆ ಕೊಡಬೇಕು. ಸೊ ಕಂಟಿನ್ಯೂಸ್ಲಿ ಪ್ರಾಕ್ಟಿಸ್, ಕಾನ್ಷಿಯಸ್ಲಿ ಪ್ರಾಕ್ಟಿಸ್ ಟು ಡಿವೋಟ್ ಯುವರ್ ಮೈಂಡ್ ಟು ದ ಗ್ಲೋರಿ ಆಫ್ ಗಾಡ್. ಕಾನ್ಷಿಯಸ್ಲಿ ಪ್ರಾಕ್ಟಿಸ್. ಮೊಮೆಂಟ್ ಯು ಗೆಟ್ ಸಮ್ ಫ್ರೀ ಟೈಮ್, ಸ್ವಲ್ಪ ಸಮಯ ಸಿಕ್ಕಿದ ತಕ್ಷಣ ಎಲ್ಲಿ ಕೊಡಬೇಕು ಮನಸ್ಸನ್ನು? ನಾವು ದೇವರ ಕಡೆ ಕೊಡಬೇಕು. ಸುಮ್ಮನೆ ಇದು ಅದಂತ ಯೋಚನೆ ಮಾಡಬೇಕು. ಡೋಂಟ್ ಕೀಪ್ ಆನ್ ವರಿಯಿಂಗ್ ಅಬೌಟ್ ದಿಸ್. ವೆದರ್ ಯು ವರಿ ಆರ್ ನಾಟ್, ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ವಿಲ್ ಹ್ಯಾಪನ್. You know, there is a what do you call it, a raga in our Punyam Bhumi Bharat. Whenever we speak any other language also, we have got our own style of speaking that language. So in Tamil, a Tamil speaking person has got his own, what do you call this, his own tune of speaking.
What must happen at what time, that time will happen. जब जो होना है तब सो होता है. So in whatever language you speak in that particular tone only. So ಖಂಡಿತವಾಗಿಯೂ ಏನು ನಡಿಬೇಕು ಅಂತಿದೆಯೋ ನಮ್ಮ ಕೈಯಲ್ಲಿದೆಯಾ, ಏನು ನಡಿಬೇಕು ಅಂತಿದೆಯಾ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ರು, ಹಣೆ ಬರಹ, ಹಣೆಯಲ್ಲಿ ಬರೆದಿದೆಯಂತೆ. ಹಣೆಯಲ್ಲಿ ಬರೆದೋದು ಆಗಲೇಬೇಕು ಅಂತಿರ್ಬೇಕಾ, ನಾವೇನು ಮಾಡೋದು, ಏನು ಪ್ರಯೋಜನಪ್ಪ? ಒಂದು ಒಳ್ಳೆ ಕೆಲಸವನ್ನು ಮಾಡೋದು, ಇನ್ನು ಒಳ್ಳೆಯದನ್ನೇ ಮಾಡೋದು. ಒಳ್ಳೆಯದನ್ನೇ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಒಳ್ಳೆಯದ್ರ ಫಲ ಏನಪ್ಪ? ಒಳ್ಳೆ ಫಲ ಬರುತ್ತಾ, ಕೆಟ್ಟ ಫಲ ಬರುತ್ತಾ? ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಬರುತ್ತೆ, ಕೆಟ್ಟ ಫಲ ಬರುತ್ತೇನಪ್ಪ? ಒಳ್ಳೆ ಮಾಡಿದ್ರೆ ಒಳ್ಳೆ ಫಲ. ಧರ್ಮಸ್ಯ ಫಲಂ ಸುಖಂ, ಧರ್ಮಸ್ಯ ಫಲಂ ಸುಖಂ, ಅಧರ್ಮಸ್ಯ ಫಲಂ ದುಃಖಂ. ಒಳ್ಳೆಯದನ್ನೇ ಮಾಡ್ಕೊಂಡು ಹೋಗೋಣ. ಕೀಪ್ ಆನ್ ಡೂಯಿಂಗ್ ಗುಡ್, ಕೀಪ್ ಆನ್ ಡೂಯಿಂಗ್ ಗುಡ್, ಕೀಪ್ ಆನ್ ಡೂಯಿಂಗ್ ಗುಡ್ ಓನ್ಲಿ. ಸೊ ವಾಟ್ ಎವರ್ ಹ್ಯಾಸ್ ಟು ಕಮ್ ಎಟ್ ವಾಟ್ ಎವರ್ ಟೈಮ್, ದಟ್ ವಿಲ್ ಕಮ್. ಅದು ಬರುತ್ತಲ್ಲ. ನಾವು ಮಾಡಬೇಕಾಗಿರೋದೇನು? ಒಳ್ಳೆಯದೇನೆ ಮಾಡಬೇಕು. ಸೊ ಆ ಒಳ್ಳೆಯದರಲ್ಲಿ ಪರಮ ಒಳ್ಳೆಯದು ಯಾವುದು, ತುಂಬ ಒಳ್ಳೆಯದು ಯಾವುದಪ್ಪ? ಸತ್ಸಂಗದಲ್ಲಿ ಭಾಗವಹಿಸು, ದೇವರ ಮಹಿಮೆಯನ್ನು ಕೇಳಿ. ಮೋಸ್ಟ್ ಬ್ಯೂಟಿಫುಲ್ ಆಕ್ಟಿವಿಟಿ ಐ ಆಮ್ ಟೆಲಿಂಗ್ ಯು ಇನ್ ಲೈಫ್ is to listen to the glory of God, study the glory of God, devote your mind to God, always devote your mind to God. So we are going to now read about ಪರಮಾತ್ಮ ಮಹಿಮೆಯನ್ನು ಓದ್ತಾ ಇದ್ದೇವೆ. ಸೂತ ಋಷಿಗಳು ಸೌನಕಾದಿ ಋಷಿಗಳಿಗೆ ವರ್ಣನೆ ಮಾಡ್ತಾ ಇದ್ದಾರೆ. ಇತ್ತಂ ಭಾವೇನ ಕಥಿತೋ ಭಗವಾನ್ ಭಗವತ್ತಮಃ ನಿತ್ಯಂ ಭಾವೇನ ಹಿ ಪರಂ ದ್ರಷ್ಟುಮರ್ಹಂತಿ ಸೂರಯಃ ತಸ್ಯ ಕರ್ಮಾಣಿ ಜನ್ಮಾದೌ ಪರಸ್ಯಾಂ ವಿಧೀಯತೆ. ಕರ್ತೃತ್ವ ಪ್ರತಿಷೇಧಾರ್ಥಂ ಮಾಯಯಾರೋಪಿತಂ ಹಿ ತತ್ ಅಯಂ ತು ಬ್ರಹ್ಮಣ ಕಲ್ಪಃ ಸವಿಕಲ್ಪ ಉದಾಹೃತಃ ವಿಧಿ ಸಾಧಾರಣೋ ಯತ್ರ ಸರ್ಗಾ ಪ್ರಾಕೃತವೈಕೃತಾ ಪರಿಮಾಣಂಚ ಕಾಲಸ್ಯ ಕಲ್ಪಲಕ್ಷಣ ವಿಗ್ರಹಂ ಯಥಾ ಪುರಸ್ತಾದ್ ವ್ಯಾಖ್ಯಾಸ್ಯೆ ಕಲ್ಪಮತ್ ಪದ್ಪಾದ್ಮಂ ಕಲ್ಪಮಥೋ ಶೃಣು. The Lord, who is possessed of inconceivable power, has been described as above, as the creator, preserver and destroyer of the universe. Lord ಅಂತ ಹೇಳಿದ್ರೆ ಇಲ್ಲಿ ಪರಮಾತ್ಮ ಭಗವಂತ ಬಂದ್ಬಿಟ್ಟು ಇಲ್ಲಿ ಇದುವರೆಗೂ ನಾನು ಹೇ ಶೌನಕಾದಿ ಋಷಿಗಳೇ ನಾನು ಇದುವರೆಗೂ ಹೇಳಿರೋದೇನಪ್ಪ ಅಂತ ಹೇಳಿದ್ರೆ ಪರಮಾತ್ಮ ಸೃಷ್ಟಿಕರ್ತ, ಪರಮಾತ್ಮ ಪಾಲನಕರ್ತ, ಪರಮಾತ್ಮನೇ ಸಂಹಾರಕರ್ತ ಎಂಬ 3 ವಿಧದಿಂದ ಹೇಳಿದ್ವಿ. ಸೃಷ್ಟಿ, ಸ್ಥಿತಿ, ಸಂಹಾರ ಎಂಬ 3 ವಿಧ ನಾವು ಹೇಳಿದ್ವಿ. ಇದು ಬಂದ್ಬಿಟ್ಟು ಇದುವರೆಗೂ ಹೇಳಿರೋದು ಪರಮಾತ್ಮನಿಗೆ 3 ಕೆಲಸ ಕೊಟ್ಟಂಗೆ ಆಯ್ತಲ್ಲ. ಏನೇನು ಕೆಲಸ? ಸೃಷ್ಟಿ, ಸ್ಥಿತಿ, ಲಯ ಎಂಬ 3 ಕೆಲಸಗಳು ಕೊಟ್ಟಂಗೆ ಆಯ್ತಲ್ವಾ. ಅದು ಬುದ್ಧಿವಂತರು ಜ್ಞಾನಿಗಳು ಬೇರೆ ಥರ ಅರ್ಥ ಮಾಡ್ಕೊಳ್ತಾರೆ. The wise, however, should not regard him only as such. ಜ್ಞಾನಿಗಳು ಪರಮಾತ್ಮನನ್ನು ಬರೀ ಸೃಷ್ಟಿ ಮಾಡೋ ಕೆಲಸ, ಪಾಲನೆ ಮಾಡೋ ಕೆಲಸ, ಸಂಹಾರ ಮಾಡೋ ಕೆಲಸ ಮಾತ್ರ ಅಂತ ತಿಳ್ಕೊಳ್ಬಾರ್ದು. ಇವಾಗ ಒಬ್ಬ ಬಹಳ ತುಂಬ ಸಮರ್ಥನಾದ ಮಹಾಪುರುಷ ಇದ್ದಾನೆ. ಇಟ್ ಇಸ್ ಫಾರ್ ಅ ಮೂಮೆಂಟ್ imagine a person who's got all the capacities, anything he can do.
ಎಲ್ಲವನ್ನು ಮಾಡಬಲ್ಲ ಒಬ್ಬ ಮನುಷ್ಯ ಇದ್ದಾನೆ. ಆ ಎಲ್ಲವನ್ನು ಮಾಡಬಲ್ಲ ಒಂದು ಮನುಷ್ಯ ಬಂದು ನಿಮ್ಮ ಜೊತೆಯಲ್ಲಿ ಊಟ ಮಾಡ್ತಾ ಇದ್ದಾನೆ, ನಿಮ್ಮ ಜೊತೆಯಲ್ಲಿ ಊಟ ಮಾಡ್ತಾ ಇದ್ದಾನೆ. ಈಸ್ ಹ್ಯಾವಿಂಗ್ ಫುಡ್ ವಿತ್ ಯು. ದೆನ್ ಆಫ್ಟರ್ ದ ಫುಡ್ ಪ್ರಸಾದ ಮಾಡ್ದ, ಅವ್ನು ನನ್ನ ಥರನೇ ಪ್ರಸಾದ ಮಾಡ್ದ, ಇವನು ನನ್ನ ಥರನೇ ಪ್ರಸಾದ ಮಾಡ್ತಾನೆ ಅಂತ ಅಂದ್ಕೊಂಡು ವಿ ಅಂಡರ್ಸ್ಟುಡ್ ಈಸ್ ಹ್ಯಾವಿಂಗ್ ಫುಡ್ ಜಸ್ಟ್ ಲೈಕ್ ನೀವು. ಅದಾದ ನಂತರ ನಿನ್ನ ಥರನೇ ಬಟ್ಟೆ ಹಾಕೊಂಡಿದ್ದ, ಅವನು ನಿನ್ನ ಥರನೇ ಎಲ್ಲ ಮಾತಾಡ್ತಾ ಇದ್ದ. ಎಲ್ಲೋ ಒಂದು ಜಾಗಕ್ಕೆ ಹೋಗಿದ್ದೆ. ಅದೆಲ್ಲ ಆದ ನಂತರ ನೀವು ಅವನ ಜೊತೆಯಲ್ಲಿ ಏರ್ಪೋರ್ಟ್ಗೆ ಹೋಗಿದ್ದೀರ. ಯು ಜಸ್ಟ್ ವೆಂಟ್ ಟು ದಿ ಏರ್ಪೋರ್ಟ್ ಅಲಾಂಗ್ ವಿತ್ ಹಿಮ್. ಆ್ಯಂಡ್ ಆಲ್ ಆಫ್ ಅ ಸಡನ್ ದಟ್ ಪರ್ಸನ್ ಚೇಂಜ್ಡ್ ಹಿಸ್ ಡ್ರೆಸ್. ಹಿ ಜಸ್ಟ್ ವೆಂಟ್ ಆ್ಯಂಡ್ ಸ್ಯಾಟ್ ಇನ್ ದಿ ಪ್ಲೇನ್ ಅಂಡ್ ಟುಕ್ ಆಫ್. ಅವನು ಹೋದ, ಪೈಲಟ್ ಅವನು ಏರೋಪ್ಲೇನಲ್ಲಿ ಕೂತ್ಕೊಂಡ್ಬಿಟ್ಟು ಏರೋಪ್ಲೇನ್ ತಗೊಂಡು ಹೊಟ್ಟೋಗ್ಬಿಟ್ಟ. ನೀವು ನೋಡ್ತಾ ಇದ್ದೀರಾ, this fellow can fly also. But I thought he was just like me. ನಾನು ಅನ್ಕೊಂಡಿದ್ದೆ ನನ್ನ ತಾನೇ ಮನುಷ್ಯ ಅನ್ಕೊಂಡಿದ್ದೆ. ನೋಡಿದ್ರೆ ಏರೋಪ್ಲೇನ್ ನೋಡ್ತಾನಲ್ಲಪ್ಪ ಅಷ್ಟು ಚೆನ್ನಾಗಿ. ಏರೋಪ್ಲೇನ್ ಹೊಟ್ಟೋಗ್ಬಿಟ್ಟ, ಮೇಲೆ ಹೊಟ್ಟೋಗ್ಬಿಟ್ಟ. ನಾವು ಅಂದ್ಕೊಂಡಿರೋ ಹಾಗೆ ನಮ್ಮ ಪಕ್ಕದಲ್ಲಿರೋರು, ನಮ್ಮ ಶಕ್ತಿ ಇರೋರು ಮಾತ್ರ ಅನ್ಕೋಬಾರ್ದು ನಾವು. We should not be under the impression that somebody whom we know to be like us has to be like us. ಅರ್ಜುನನಿಗೆ ಗೊತ್ತಾಗಿಲ್ವಲ್ಲ ಪರಮಾತ್ಮನ ಮಹಿಮೆ, ಜೊತೆಯಲ್ಲೇ ಇದ್ದ. ಅರ್ಜುನ was all the way with Paramatma only, but he did not know the glory of Paramatma. No, he never knew it all. So don't be under the impression Paramatma does only Srishti, Sthiti, Laya. The Jnani is the one who really understand the essence of everything. They say, no, that is not the only one. Paramatma can do anything, need not do anything. ಇದಕ್ಕೆ ಸರ್ವಸಮರ್ಥ ಅಂತೇಳಿ. ಸರ್ವಸಮರ್ಥ ಅಂದರೆ ಏನು? ಎಲ್ಲವನ್ನೂ ಮಾಡಬಲ್ಲ, ಯಾವುದನ್ನು ಮಾಡದೆ ಕೂಡ ಕೂತ್ಕೊಂಡಿರ್ಬೋದು. ಸುಮ್ಮನೆ ಯಾವುದನ್ನು ಮಾಡದೆ ಕೂಡ ಕೂತ್ಕೊಂಡಿರ್ಬೋದು. ಇಂಥ ಶಕ್ತಿ ಇರೋ ಪರಮಾತ್ಮನನ್ನು ನಾವು ಅರ್ಥ ಮಾಡ್ಕೋಬೇಕು. ಇಂಥ ಶಕ್ತಿ ಇರೋ ಪರಮಾತ್ಮನನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ದ ವೈಸ್ however should not regard him only as such, for he is even beyond this description. ಇದನ್ನು ಮೀರಿದ ಶಕ್ತಿ ಉಳ್ಳವರು ಪರಮಾತ್ಮ. The Supreme has no doership in relation to the creation and other activities connected to this universe. ಪರಮಾತ್ಮನಿಗೆ ಈ ಜಗತ್ತಿನ ಸೃಷ್ಟಿಗೆ ಸಂಬಂಧಪಟ್ಟ ಕೆಲಸ ಇದೆ ಅಂತ ನಾವು ತಿಳ್ಕೊಳ್ಬಾರ್ದು. See, now you understand that when Vishnu can go to sleep, ವಿಷ್ಣು ಪರಮಾತ್ಮ ನಾರಾಯಣ ಕೂಡ ನಿದ್ದೆ ಮಾಡ್ಬೋದು ಅಂತೇಳಿ ನಿದ್ರಾಶಕ್ತಿ ಅಂತ ಎಷ್ಟು ದೊಡ್ಡದಿರಬೇಕಲ್ಲ, ತುಂಬ ಶಕ್ತಿಶಾಲಿಯಾಗಿರ್ಬೇಕು ನಿದ್ರಾಶಕ್ತಿ. ಸೊ ಬ್ರಹ್ಮನಿಗೂ ಮೇಲೆ, ವಿಷ್ಣುವಿಗೂ ಮೇಲೆ, ಈಶ್ವರನಿಗೂ ಮೇಲಿರೋರು ಇನ್ನೊಂದು ಶಕ್ತಿ ಇದೆ, ಅದೇ ಪರಮಾತ್ಮ ಶಕ್ತಿ. ಆ ಪರಮಾತ್ಮ ಶಕ್ತಿ ನಾವು ಹಗುರಾಗಿ ತಗೊಳ್ಬಾರ್ದು, ತುಂಬ ಅದ್ಭುತವಾದ ಶಕ್ತಿ ಅದು. ಶ್ರುತಿ ಟೆಕ್ಸ್ಟ್ಸ್ ascribe it to him only with a view to denying it, for the same has been superimposed on him by Maya. ವೇದಗಳೆಲ್ಲವೂ ಕೂಡ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್, ಸಭೂಮಿಂ ವಿಶ್ವತೋ ಕೃತ್ವ ಅತ್ಯತಿಷ್ಠತ್ ದಶಾಂಗುಲಂ. ಹೇಳ್ತಲ್ಲ, 1000 ತಲೆ ಇರೋರು ಪುರುಷ ಅಂದರೆ ಪರಮಾತ್ಮನ 1000 ತಲೆ ಇದೆ. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಅಂದರೆ ಏನಂತ? 1000 ಕಣ್ಣು. ಸಹಸ್ರಪಾತ್ ಅಂದರೆ 1000 ಪಾದ ಇರುವವರು. He has got 1000 heads, 1000 eyes and 1000 feet. ಪರಮಾತ್ಮ ನಾವು ಅಷ್ಟೇ ಅನ್ಕೊಂಡ್ಬಿಡ್ತೀವಿ. ನಾವು 1000 ಅಂದರೆ 1000 ಅಂದರೆ 1000 ಅಂತಲ್ಲ, ಅಸಂಖ್ಯ. ದೊಡ್ಡ ಸಹಸ್ರ ಅಂದರೆ ಬರೀ 1000 ಅಂತ ತಿಳ್ಕೊಬಿಡಿ. ಸಹಸ್ರ ಅಂದರೆ ಏನರ್ಥ? ಎಣಿಸಕ್ಕಾಗಲ್ಲ ನಾವು, ಅಸಂಖ್ಯ. ಸೋ ಮೆನಿ ಥೌಸಂಡ್ಸ್, ನಾಟ್ ಥೌಸಂಡ್ಸ್. ಅದನ್ನು ಅರ್ಥ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಪರಮಾತ್ಮನಿಗೆ ಅಸೀಮವಾದ ಶಕ್ತಿ ಇದೆ. I have told you about the great kalpa cycle connected with the appearance of Brahma, as also about the other small kalpas. ನಾನು ಇದುವರೆಗೂ ನಿಮಗೆ ಒಂದು ಪರಿಮಾಣ, ಕಾಲದ ಪರಿಮಾಣ ಬಗ್ಗೆ ಹೇಳಿದ್ದೇನೆ. ಆ ಕಾಲದ ಪರಿಮಾಣಕ್ಕೆ ನಾವು ವರ್ಷ ಅಂತ ಹೇಳಿದ್ರೆ 365 ದಿವಸ. ಆ ಥರ ನಿಮಗೆ ಕಲ್ಪ ಅಂತ ಹೇಳ್ಬಿಟ್ಟು, ಕಲ್ಪ ಅಂತ ಹೇಳಿದ್ರೆ ಒಬ್ಬ ಬ್ರಹ್ಮ, ಸೃಷ್ಟಿಕರ್ತೃವಾದ ಬ್ರಹ್ಮನ ಆಯುಷ್ಯ, ಅದಕ್ಕೆ ಕಲ್ಪ ಅಂತ ಹೆಸರು. ದೊಡ್ಡ ಕಲ್ಪ ಒಂದೇ, ಚಿಕ್ಕ ಕಲ್ಪ ಒಂದೇ. ಕಲ್ಪ ಅಂದರೆ ಸಮಯದ ಪರಿಮಾಣ. The process of creation is the same in all the kalpas. The only difference being that during a Mahakalpa, the kalpa immediately following a Mahapralaya or final dissolution, the whole process of creation begins anew, including even the transformation of matter from the evolution of Mahat down to the crystallization of the 5 elements,
while in the other kalpas, the kalpas following a night of Brahma, it is only the bodies of the animate and inanimate beings that are created anew. ಎರಡು ಪ್ರಕಾರವಾದ ಕಲ್ಪ, ಒಂದು ಸಾಧಾರಣ ಕಲ್ಪ, ಒಂದು ಮಹಾಕಲ್ಪ. ಸಾಧಾರಣ ಕಲ್ಪ ಅಂತ ಹೇಳಿದ್ರೆ ಬ್ರಹ್ಮ ದೇವರಿಗೆ ಒಂದು ದಿವಸ. If one day has passed for Brahma, that is called as one kalpa. And if 1000 years, that is the Ayushya of Brahma itself has passed, that is called as Mahakalpa. After the Mahakalpa, what happens? The entire universe is going to be dissolved in Paramatma. ಪೂರ್ತಿ ಎಲ್ಲವೂ ಕೂಡ ಲಯವಾಗುತ್ತೆ, ಎಲ್ಲವೂ ಕೂಡ ಅದರಲ್ಲಿ ಲಯ ಆಗುತ್ತೆ. ಪರಮಾತ್ಮನ ಲಯ ಆಗಿ ಮತ್ತೆ ಪರಮಾತ್ಮನ ಸಂಕಲ್ಪದಿಂದ ಮತ್ತೆ ಹುಟ್ಟುಕೊಳ್ಳುತ್ತೆ. It comes once again, it begins from the beginning. That's called as the Mahapralaya. When the Mahapralaya comes, all the entire universe is dissolved. Even Brahma is not there. A new Brahma has to come and a new process of creation has to start. That's called as Mahakalpa. I shall describe in full the measures of time, both gross and subtle, the duration of a kalpa and its divisions later on in book 3. Now hear the story of the Padma Kalpa. ಈಗ ನಾನು ಒಂದು ಕಲ್ಪದ ಮಾತ್ರ ಒಂದು ವಿವರಣೆಯನ್ನು ಹೇಳ್ತೇನೆ. ಅದರ ಹೆಸರು ಪಾದ್ಮ ಕಲ್ಪ. ಪದ್ಮದ ಸಂಬಂಧಪಟ್ಟಿದ್ದು ಪಾದ್ಮ ಕಲ್ಪ. ಶೌನಕ ಉವಾಚ ಯದಾಹನೋ ಭವಾನ್ ಸೂತ ಕ್ಷತ್ತಾ ಭಾಗವತೋತ್ತಮಃ ಚಚಾರ ತೀರ್ಥಾನಿ ಭುವಸ್ತ್ಯಕ್ತ್ವಾ ಬಂಧೂನ್ ಸುದುಸ್ ಚಚಾರ ತೀರ್ಥಾನಿ ಭುವಃ ತ್ಯಕ್ತ್ವಾ ಬಂಧೂನ್ ಸುದುಸ್ತ್ಯಜಾನ್ ಕುತ್ರ ಕೌಶಾರವೇಸ್ತಸ್ಯ ಸಂವಾದೋಧ್ಯಾತ್ಮ ಸಂಶ್ರಿತಃ ಯದ್ವಾಸ ಭಗವಾನ್ಸ್ತಸ್ಮೈ ಪೃಷ್ಟಸ್ತತ್ವಮುವಾಚಃ ಬ್ರೂಹಿನಸ್ತದಿದಂ ಸೌಮ್ಯ ಬ್ರೂಹಿನಸ್ತದಿದಂ ಸೌಮ್ಯ ವಿದುರಸ್ಯ ವಿಚೇಷ್ಟಿತಂ ಬಂಧುತ್ಯಾಗನಿಮಿತ್ತಂ ಚ ತಥೈವಾಗತವಾನ್ ಪುನಃ. ಶೌನಕ ಶೌನಕ ಋಷಿ ಹೇಳ್ತಾ ಇದ್ದಾರೆ, ಸೂತ ಋಷಿಗಳೇ, ಸೂತ, you told us how Vidura, who was the foremost of the Lord's devotees, left his kith and kin, so very difficult to part with, and travelled on foot to all the sacred places on the earth's surface. ಹೇ ಸೂತ ಋಷಿಗಳೇ, ನೀವು ನಮಗೆ ಪಾಂಡವರ ಚಿಕ್ಕಪ್ಪರಾದ ವಿದುರರು, ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ, 3 ಜನ ಅಣ್ಣ ತಮ್ಮದಿರು. ವಿದುರರು ಬಂದ್ಬಿಟ್ಟು ಕೊನೆಯಲ್ಲಿ ಮಹಾಭಾರತ ಯುದ್ಧ ಆಗಿದ ಕೂಡಲೇ ಅವ್ರೇನು ಹೇಳ್ತಾರೆ, ನಾನಿವಾಗ ಇಲ್ಲಿರಲ್ಲ, ನಾನು ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಹೊರಟಿರ್ತಾರೆ. ಎಲ್ಲಿಗೆ ಹೋಗ್ತಾರೆ ತೀರ್ಥ? ವಿದುರ ಇಸ್ ಲೀವಿಂಗ್ ದಿ ಪ್ಲೇಸ್. He is leaving Hastinapura and going away for a pilgrimage on foot to all the sacred places. You told us that he went away to all sacred places. What happened then? Please tell us. Whom did he meet? What did he talk about during his pilgrimage? Please tell us that. He left all his kith and kin, which is very difficult. ತನ್ನ ಬಂಧು ಬಾಂಧವರೆಲ್ಲ ಬಿಟ್ಬಿಟ್ಟು ಹೋದ್ರಲ್ಲ, ಹೆಂಗೆ ಸಾಧ್ಯ ಅದು? ಎಲ್ಲರನ್ನೂ ಬಿಟ್ಟು ತೀರ್ಥಯಾತ್ರೆಗೆ ಹೋದರೆ ಸಾಮಾನ್ಯ ಅಲ್ವಲ್ಲ, ಅದು ಹೆಂಗೆ ಸಾಧ್ಯ ಆಯ್ತು ಅವರಿಗೆ? ಅದನ್ನೆಲ್ಲ ನಮಗೆ ಹೇಳಿ. Where did he come to have a talk with the sage Maitreya, the son of Kusharu, on spiritual topics? And what was the truth that the venerable sage taught to Vidura in response to the latter's queries? ಅವರು ಎಲ್ಲಿ ಮೈತ್ರೇಯ ಋಷಿಯನ್ನು, ಕುಶಾರು ಋಷಿಯ ಮಗನಾದ ಮೈತ್ರೇಯ ಋಷಿಯನ್ನು ಎಲ್ಲಿ ಅವರು ಭೇಟಿ ಮಾಡಿದರು, ಮತ್ತು ಅವರಿಬ್ಬರು ಏನು ಮಾತಾಡಿಕೊಂಡ್ರು, ವಿದುರನು ಏನು ಕೇಳ್ದ, ಮತ್ತು ಮೈತ್ರೇಯ ಏನು ಉತ್ತರ ಕೊಟ್ಟರು, ಈ ಆಧ್ಯಾತ್ಮಿಕ ವಿಷಯನೆಲ್ಲ ನಮಗೆ ತಿಳಿಸ್ರಿ. Tell us all that story of Vidura, O gentle Suta, as also the circumstances in which he left his kinsmen
ಆ್ಯಂಡ್ ವಾಟ್ ಲೆಡ್ ಟು ಹಿಸ್ ರಿಟರ್ನ್. ನಾನು ಎಲ್ಲವನ್ನೂ ಹೇಳಿ, ವಿದುರರ ಜೊತೆಯಲ್ಲಿ ನಡೆದ ಎಲ್ಲ ಪ್ರಸಂಗವನ್ನು ಹೇಳಿ, ಅವರು ತನ್ನ ಬಂಧು ಬಾಂಧವರನ್ನು ಹೇಗೆ ಬಿಟ್ಟು ಹೋದರು, ಹೇಗೆ ಸಾಧ್ಯವಾಯಿತು ಬಿಡಕ್ಕೆ, ಮತ್ತು ಅವ್ರು ವಾಪಸ್ ಬಂದಿದ್ದು ಏನಕ್ಕೆ, ಯಾತ್ರೆ ಮುಗಿಸ್ಕೊಂಡು ಯಾಕೆ ವಾಪಸ್ ಬಂದರು, ಎಲ್ಲವನ್ನೂ ನಮಗೆ ತಿಳಿಸಿ. ಸೂತ ಉವಾಚ ರಾಜ್ಞಾ ಪರೀಕ್ಷಿತಾ ಪೃಷ್ಟೋ ಯದವೋಚನ್ ಮಹಾಮುನಿಃ ತದ್ವೋಭಿಧಾಸ್ಯೇ ಶೃಣುತ ರಾಜ್ಞ ಪ್ರಶ್ನಾನುಸಾರತಃ. ಜಯ ಜಯ ಶ್ರೀಮದ್ಭಾಗವತೆ ಮಹಾಪುರಾಣೇ ವೈಯಾಸಿಕ್ಯಾಂ ಅಷ್ಟಾದಶಸಹಸ್ರಾಂ ಪಾರಮಹಂಸ್ಯಾಂ ಸಂಹಿತಾಯಾಂ ದ್ವಿತೀಯಸ್ಕಂಧೇ ಪುರುಷ ಸಂಸ್ಥಾನುವರ್ಣನಂ ನಾಮ ದಶಮಃ. ಜಯ ಜಯ ತೃತೀಯಸ್ಕಂಧಃ. ಹರಿ ಓಂ ತತ್ಸತ್. Suta said, King Parikshit asked this very same question. I now proceed to reproduce to you the discourse that the great sage Shuka gave in response to the king's queries. ಹೇ ಶೌನಕಾದಿ ಋಷಿಗಳೇ, ನೀವು ಯಾವ ಪ್ರಶ್ನೆಯನ್ನು ನಮ್ಮಲ್ಲಿ ಕೇಳಿದಿರೋ ಇದೇ ಪ್ರಶ್ನೆಯನ್ನು ಪರೀಕ್ಷಿತ್ ಮಹಾರಾಜರು ಶುಕದೇವನು ಕೇಳಿದರು. ಅದನ್ನೆಲ್ಲ ನಾನು ಬಿಡಿಸಿ ಹೇಳ್ತೀನಿ, ನೀವು ಕೇಳಿ. Thus the 10th discourse entitled This Disposition of the Limbs of the Cosmic Being in Book 2 of the great and glorious Bhagavad Purana, otherwise known as the Paramhams Samhita, a collection of 18,000 verses composed by the sage Vedavyasa. Shriman-Narayana, Narayana, Narayana. 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 Shriman-Narayana, Narayana.